ಹಾಯ್ ಗೈಸ್, ಇವತ್ತಿನ ಈ ವಿಡಿಯೋ ಏನಪ್ಪ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳಿರ್ತ ನೋಡ್ರಿ. ಯಾರ್ಯಾರು GPSTR ಮತ್ತು HSTR ಪರೀಕ್ಷೆಗೆ ತಯಾರು ನಡೆಸ್ತಿದ್ರು ಅವರಿಗಾಗಿ ಈ ಒಂದು ವಿಶೇಷ ತರಗತಿ ಅಂತಲೇ ಹೇಳ್ಬೋದು ನೋಡ್ರಿ. HSTR GPSTR ಮುಂದೆ ಬರುವಂಥ ಶಿಕ್ಷಕರ ತರಬೇತಿ ಏನಿದೆ, ಶಿಕ್ಷಕರ ಪರೀಕ್ಷೆಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಪ್ರಮುಖ ಪ್ರಶ್ನೆ ಕೇಳ್ತಾರೆ. ಅದಕ್ಕಾಗಿ ಈ ಒಂದು ವಿಡಿಯೋ ಇರ್ತದೆ ನೋಡ್ರಿ. ಶಿಕ್ಷಕರು ಯಾರ್ಯಾರು ಇದ್ದೀರಾ ಅವರೆಲ್ಲರೂ ತಪ್ಪದೇ ಈ ಒಂದು ವಿಡಿಯೋನ ನೋಡಿಕೊಳ್ಳಿ. ಮುಂದೆ ಬರುವಂಥ TET ಪರೀಕ್ಷೆ 2026 TET ಪರೀಕ್ಷೆ ಕೂಡ ನಿಮಗೆ ಭಾಳ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಓಕೆ, TET ಪರೀಕ್ಷೆ ಕೂಡ ನಿಮಗೆ ಭಾಳ ಸಹಕಾರಿ ಆಗುತ್ತೆ ನೋಡ್ರಿ. ಮೊದಲನೇ ಒಂದು ಪ್ರಶ್ನೆ ಇದೆ ನೋಡಿ. ಶಿಕ್ಷಣದಲ್ಲಿ ಸೂಕ್ಷ್ಮ ಬೋಧನೆ ಪರಿಕಲ್ಪನೆಯನ್ನು ಪರಿಚಯಿಸುವುದವರು ಯಾರು ಅಂತ ಕೊಟ್ಟಿದ್ದಾರೆ. ಶಿಕ್ಷಣದಲ್ಲಿ ಸೂಕ್ಷ್ಮ ಬೋಧನೆ ಮೈಕ್ರೋ ಟೀಚಿಂಗ್ ಅಂತ ಹೇಳ್ತೀವಲ್ಲ, ಅದನ್ನು ಪರಿಚಯ ಮಾಡಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ DW ಅಲೆನ್ ನೋಡ್ರಿ. DW ಅಲೆನ್ ಅವರು ಏನು ಮಾಡ್ತಾರೆ ಅಂದರೆ ಸೂಕ್ಷ್ಮ ಬೋಧನೆ ಅಂದರೆ ಮೈಕ್ರೋ ಟೀಚಿಂಗನ್ನು ಪರಿಚಯ ಮಾಡಿದಂಥ ವ್ಯಕ್ತಿಯಾಗಿದ್ದಾರೆ ನೋಡ್ರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ಅಂತಲೇ ಹೇಳ್ಬೋದು. ಇವರು 1963ರಲ್ಲಿ ಇದನ್ನು ಸೂಕ್ಷ್ಮ ಬೋಧನೆಯ ತಂತ್ರವನ್ನು ಅಭಿವೃದ್ಧಿಪಡಿಸ್ತಾರಂತ ಹೇಳ್ಬೋದು. ಇದು ಶಿಕ್ಷಕರ ತರಬೇತಿಗಾಗಿ ಬಳಸುವ ಒಂದು ಪರಿಣಾಮಕಾರಿ ಕೌಶಲ ಆಧಾರಿತ ತಂತ್ರವಾಗಿದೆ ಅಂತ ಹೇಳ್ತೀವಿ. ನೀವು ಕೂಡ ಯಾರ್ಯಾರು BEdನಲ್ಲಿ ಈ ಒಂದು ಸೂಕ್ಷ್ಮ ಬೋಧನೆ ಕೂಡ ಮಾಡಿರ್ತೀರಿ ನೀವು. ಓಕೆ, BEd ಹೋದಾಗ ಈ ಒಂದು ಸೂಕ್ಷ್ಮ ಬೋಧನೆ ಮಾಡಬೇಕಾಗ್ತದೆ ನೋಡ್ರಿ ಮೊದಲನೇದು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ತಂಡದಲ್ಲಿನ ವ್ಯಕ್ತಿಗಳ ನಡುವಿನ ಸಾಮಾಜಿಕ ಸಂಬಂಧಗಳನ್ನು ಅಳೆಯಲು ಬಳಸುವ ಸಮಾಜ ಮಿತಿ ತಂತ್ರವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಅಂದರೆ ಸಮಾಜ ಮಿತಿ ತಂತ್ರವನ್ನು ಅಭಿವೃದ್ಧಿಪಡಿಸಿದವರು ಇಲ್ಲಿ ಯಾರು ಅಂತ ಈ ಒಂದು ಪ್ರಶ್ನೆ ಆಗಿದೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ JL ಮೊರೇನೋ. JL ಮೊರೇನೋ ಅವ್ರು ಏನು ಮಾಡ್ತಾರೆ ಅಂದರೆ ಸಮಾಜ ಮಿತಿ ತಂತ್ರವನ್ನು ಅಭಿವೃದ್ಧಿಪಡಿಸ್ತಾರೆ ಅಂತಲೇ ಹೇಳ್ಬೋದು ನೋಡಿ. JL ಮೊರೇನೋ ಅಂದರೆ ಜೇಕೋಬ್ L ಮೊರೇನೋ ಅಂತ ಕರಿತೀವಿ ನಾವು ಅವರಿಗೆ. ಇವ್ರು ಏನಪ್ಪ ಅಂತಂದರೆ ಸಮಾಜ ಮಿತಿ ತಂತ್ರವನ್ನು ರೂಪಿಸ್ತಾರೆ. ಅಂದರೆ ತರಗತಿಯಲ್ಲಿ ಯಾರು ಹೆಚ್ಚಿನ ಅಂಕವನ್ನು ಪಡ್ತಾರೆ, ಯಾರು ಯಾರನ್ನು ಹೆಚ್ಚು ಇಷ್ಟಪಡ್ತಾರೆ, ನಾಯಕ ಯಾರಾಗಿರ್ತಾರೆ, ಈ ರೀತಿಯಾದಂಥ ಒಂದು ಸಮಾಜ ಮಿತಿ ತಂತ್ರವನ್ನು ಯಾರಂದರೆ JL ಮೊರೇನೋ ಅವರು ಪರಿಚಯ ಮಾಡ್ತಾರೆ ನೋಡ್ರಿ. ನೆಕ್ಸ್ಟ್ ನೋಡೋಣ. ಅರ್ಥಪೂರ್ಣ ಶಬ್ದ ಕಲಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅರ್ಥಪೂರ್ಣ ಶಬ್ದ ಕಲಿಕೆಯನ್ನು ಮಂಡಿಸಿದಂಥ ವ್ಯಕ್ತಿ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಡೇವಿಡ್ ಅಸುಬೆಲ್ ಅಂತ ಕರಿತೀವಿ. ಡೇವಿಡ್ ಅಸುಬೆಲ್ ಅವ್ರು ಏನು ಮಾಡ್ತಾರೆ ಅಂದರೆ ಅರ್ಥಪೂರ್ಣ ಕಲಿಕೆ ಅಥವಾ ಅರ್ಥಪೂರ್ಣ ಶಬ್ದ ಕಲಿಕೆ ಎಂದು ಕೂಡ ಕರಿತೇವೆ. ಈ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಇವರು ಅಮೆರಿಕ ದೇಶದ ಮನೋವಿಜ್ಞಾನಿ ಆಗಿರ್ತಾರೆ ನೋಡ್ರಿ, ಡೇವಿಡ್ ಅಸುಬೆಲ್ರವರು. ಇವರು ಅರ್ಥಪೂರ್ಣ ಸಿದ್ಧಾಂತ ಕಲಿಕೆಯನ್ನು ನೀಡ್ತಾರೆ ಅಂತ ಹೇಳ್ತೀವಿ. ಅಂದರೆ ವಿದ್ಯಾರ್ಥಿಗಳು ಹೊಸ ಮಾಹಿತಿಯನ್ನು ತಮ್ಮಲ್ಲಿ ಈಗಾಗಲೇ ಇರುವ ಜ್ಞಾನದೊಂದಿಗೆ ಸಂಬಂಧ ಕಲ್ಪಿಸಿ ಕಲಿಯುವುದೇ ಅರ್ಥಪೂರ್ಣ ಕಲಿಕೆ ಅಂತ ನಾವು ಹೇಳ್ತೀವಿ. ಅಂದರೆ ಈಗ ಇರುವಂಥ ಒಂದು ವಿದ್ಯಾರ್ಥಿಗಳಲ್ಲಿ ಏನಿರುತ್ತೆ ಒಂದು ಜ್ಞಾನವನ್ನು, ಆ ಜ್ಞಾನ ಇನ್ನೊಂದು ವಿಷಯದ ಜೊತೆಗೆ ಜೋಡಣೆ ಮಾಡಿಕೊಂಡು ಸಂಬಂಧ ಕಲ್ಪಿಸಿಕೆಯಿಂದ ಅರ್ಥಪೂರ್ಣ ಕಲಿಕೆ ಮಾಡಿಕೊಳ್ಳೋದಾಗಿದೆ. ಅಂದರೆ ಉದಾಹರಣೆಗೆ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆ ಆಗ್ತದಂತ ನಮಗೆ ಗೊತ್ತಿದೆ, ವಿಜಯನಗರ ಸಾಮ್ರಾಜ್ಯ. ಅದೇ ರೀತಿಯಾಗಿ ಬಹುಮನಿ ಸುಲ್ತಾನ್ರು ಯಾರಪ್ಪ ಅಂತಂದರೆ ಯಾವಾಗಂದರೆ ಅವರು 1347ರಲ್ಲಿ ಅವರು ಕೂಡ ಒಂದು ಬಹುಮನಿ ಸುಲ್ತಾನರು ಏನಂದರೆ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ. ಇದರಿಂದ ಏನೋ ನಮ್ಗೆ ಅರ್ಥ ಆಗುತ್ತಪ್ಪ ಅಂತಂದರೆ ಇವೆರಡು ಸಾಮ್ರಾಜ್ಯಗಳು ಈ ಒಂದು ಕಾಲದಲ್ಲಿ ಇದ್ದವು ಅಂತ ನಮಗೆ ಅರ್ಥಪೂರ್ಣ ಕಲಿಕೆ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ನೀಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಡೇವಿಡ್ ಅಸುಬೆಲ್ ನೋಡ್ರಿ. ಅರ್ಥಪೂರ್ಣ ಕಲಿಕೆಯನ್ನು ನೀಡಿದಂಥ ವ್ಯಕ್ತಿ ಡೇವಿಡ್ ಅಸುಬೆಲ್. ನಂತರ ಬರೋದು ಪ್ರಶ್ನೆ, ರಚನಾತ್ಮಕ ಮೌಲ್ಯಮಾಪನದ ಮುಖ್ಯ ಉದ್ದೇಶವೇನು ಅಂತ ಕೊಟ್ಟಿದ್ದಾರೆ. ಫಾರ್ಮೇಟಿವ್ ಅಸೆಸ್ಮೆಂಟ್, ರಚನಾತ್ಮಕ ಮೌಲ್ಯಮಾಪನದ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಕಲಿಕೆಯನ್ನು ಸುಧಾರಿಸಲು ನಿರಂತರ ಪ್ರಕ್ರಿಯೆ ನೀಡುವುದು ರಚನಾತ್ಮಕ ಮೌಲ್ಯಮಾಪನದ ಮುಖ್ಯ ಉದ್ದೇಶ ಆಗಿದೆ ನೋಡಿ. ಓಕೆ, ರಚನಾತ್ಮಕ ಮೌಲ್ಯಮಾಪನ ಬೋಧನಾ ಕಲಿಕೆ ಪ್ರಕ್ರಿಯೆಯು ನಡೆಯುತ್ತಿರುವಾಗಲೇ ಮಾಡಲ್ಪಡುತ್ತದೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ತಮ್ಮ ನ್ಯೂನತೆಗಳನ್ನು ತಿದ್ದುಕೊಂಡು ಕಲಿಕೆಯನ್ನು ಉತ್ತಮಪಡಿಸಲು ಇದು ಸಹಾಯಕಾರಿಯಾಗಿದೆ ಅಂತಲೇ ಹೇಳ್ತೀವಿ ರಚನಾತ್ಮಕ ಮೌಲ್ಯಮಾಪನ.
FA1 FA2 ಅಂತ ಏನು ತೊಗೊತಾರಲ್ಲ ಅದು ಅಂತೀವಿ ನಾವು ಹೇಳ್ತೀವಿ. ಫಾರ್ಟಿವ್ ಅಸೆಸ್ಮೆಂಟ್ ಅಂತ ಕರಿತೇವೆ. FA1 FA2ನಲ್ಲಿ ನಡೆಸೋದನ್ನು ನಾವು ರಚನಾತ್ಮಕ ಮೌಲ್ಯಮಾಪನವನ್ನು ಮಾಡಲಾಗುತ್ತದೆ. ನೆಕ್ಸ್ಟ್, ಜೀನ್ ಪಿಯಾಜೆ ಅವರ ಪ್ರಕಾರ ನಿರ್ಜೀವ ವಸ್ತುಗಳಿಗೂ ಜೀವವಿದೆ ಎಂದು ಭಾವಿಸುವ ಸರ್ವಚೇತನವಾದ ಯಾವ ಹಂತದಲ್ಲಿ ಲಕ್ಷಣವಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ಹಂತದ ಲಕ್ಷಣವಾಗಿದೆ ಅಂದರೆ ನಿರ್ಜೀವ ವಸ್ತುಗಳಿಗೂ ಕೂಡ ಜೀವ ಇದೆ ಅಂತ ಮಕ್ಕಳು ಏನಪ್ಪ ಅಂತಂದರೆ ಒಂದು ಗೊಂಬೆಯನ್ನು ಆಡ್ತಿರ್ತಾರೆ, ಅದು ಯಾವ ಹಂತದಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಕಾರ್ಯಪೂರ್ವ ಅಂತ. ಕಾರ್ಯಪೂರ್ವ ಅಂತ ವರ್ಷ ಎಷ್ಟಂದರೆ 2 ರಿಂದ 7 ವರ್ಷದ ಒಳಗಿನ ಮಕ್ಕಳಿಗೆ ಕಾರ್ಯಪೂರ್ವ ಹಂತದಲ್ಲಿರ್ತಾರೆ. ಅಂಥ ಮಕ್ಕಳು ಏನಪ್ಪ ಅಂತಂದರೆ ಒಂದು ಗೊಂಬೆಯನ್ನು ಆಟ ಆಡ್ತಾರೆ. ಆ ಗೊಂಬೆ ಜೀವ ಇರಲಿಕ್ಕೂ ಕೂಡ ಜೀವ ಇದೆ ಅಂತ ಆಟವನ್ನು ಆಡುವಂಥ ಒಂದು ವಯಸ್ಸಂತ ಯಾವುದಂತೀವಿ ಕಾರ್ಯಪೂರ್ವ ಹಂತ ಆಗಿರುತ್ತೆ ನೋಡ್ರಿ. ಇದು ಜೀನ್ ಪಿಯಾಜೆ ಅವರ ಒಂದು ಹಂತದ ಲಕ್ಷಣ ಆಗ್ಯದ. 2 ರಿಂದ 7 ವರ್ಷದವರೆಗೆ ಇರ್ತದೆ ಅಂತ ಹೇಳ್ತೀವಿ. ಓಕೆ, ಅಂದರೆ ಮಕ್ಕಳು ಆಟಿಕೆಗಳು ಬೊಂಬೆಗಳು ನಿರ್ಜೀವ ವಸ್ತುಗಳು ಕೂಡ ತಮ್ಮಂತೆಯೇ ಜೀವ ಇದೆ ಅಂತ ನಂಬುತ್ತಾರೆ. ನೆಕ್ಸ್ಟ್, ಕಲಿಕೆಯ ಚಾಲನಾ ಕಡಿತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ನೋಡಿರಿ. ಕಲಿಕೆಯ ಚಾಲನಾ ಕಡಿತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥ ವ್ಯಕ್ತಿ ಆಪ್ಷನ್ಸ್ ಬಿ ಕ್ಲಾರ್ಕ್ ಅಲ್ ಅಂತ ಕರಿತೀವಿ ನೋಡಿರಿ. ಕ್ಲಾರ್ಕ್ ಅಲ್. ಓಕೆ, ಕ್ಲಾರ್ಕ್ ಅವರು ಅವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ. ಈ ಒಂದು ಸಿದ್ಧಾಂತ ಪ್ರಕಾರ ಏನಪ್ಪ ಅಂತಂದರೆ ಜೈವಿಕ ಅಗತ್ಯತೆಗಳು ವ್ಯಕ್ತಿಯಲ್ಲಿ ಚಾಲನೆಯನ್ನು ಉಂಟು ಮಾಡ್ತವೆ ಅಂತ ಹೇಳ್ಬೋದು. ಅಂದರೆ ಉದಾಹರಣೆಗೆ ಹಸಿವಾಗ್ಬೋದು, ಜೊತೆಗೆ ಬಾಯಾರಿಕೆ ಆಗುತ್ತಿರ್ತದೆ. ಅಂಥ ಒಂದು ಅಗತ್ಯ ಬಿದ್ದಾಗ ಆ ಒಂದು ಹಸಿವನ್ನು ತಡೆಯುವಂಥ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಾನೆ ವ್ಯಕ್ತಿ. ಓಕೆ, ಇದನ್ನು ಕ್ಲಾರ್ಕ್ ಅವರು ಹೇಳ್ತಾರೆ ನೋಡಿರಿ. ಕಡಿಮೆ ಮಾಡುವ ವ್ಯಕ್ತಿಯ ಕಲಿಯುತ್ತಾನೆ ಅಂತಲೇ ಹೇಳ್ಬೋದು. ಹಸಿವಾದ ಸಮಯದಲ್ಲಿ ತಾಳಿಕೊಳ್ಳುತ್ತಾನೆ. ಒಬ್ಬ ವ್ಯಕ್ತಿಗೆ ತುಂಬ ಹಸಿವಾಗಿರ್ತದೆ, ಅಂಥ ಸಂದರ್ಭದಲ್ಲಿ ತಾಳಿಕೊಂಡಿಗೆಸಿಂದ ಅದನ್ನು ಚಾಲನೆ ಮಾಡ್ತಾನೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ಒಳಗೊಳ್ಳುವ ಶಿಕ್ಷಣ ಎಂದರೇನಂತ ಕೊಟ್ಟಿದ್ದಾರೆ ನೋಡ್ರಿ. ಒಳಗೊಳ್ಳುವ ಶಿಕ್ಷಣ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಎಲ್ಲ ಮಕ್ಕಳನ್ನು ಒಂದೇ ತರಗತಿಯಲ್ಲಿ ಕಲಿಯಲು ಅವಕಾಶ ಕಲ್ಪಿಸೋದನ್ನು ನಾವು ಏನಂದ್ವಿ, ಒಳಗೊಳ್ಳುವ ಶಿಕ್ಷಣ ಅಂತ ಕರಿತೀವಿ. ಅಂದರೆ ಒಬ್ಬ ವ್ಯಕ್ತಿ ಕುಂಟನಾಗಿರಲಿ ಅಥವಾ ಸಾಮಾನ್ಯ ಮತ್ತು ವಿಶೇಷ ಮಕ್ಕಳು ಇರ್ತಾರಲ್ಲ, ಅಂಥ ಮಕ್ಕಳಿಗೆ ಏನಪ್ಪ ಅಂತಂದರೆ ಒಂದೇ ತರಗತಿಯಲ್ಲಿ ಶಿಕ್ಷಣ ನೀಡೋದನ್ನು ನಾವು ಒಳಗೊಳ್ಳುವ ಶಿಕ್ಷಣ ಅಂತ ಕರಿತೇವೆ ನೋಡಿರಿ. ಓಕೆ, ಒಳಗೊಳ್ಳುವ ಶಿಕ್ಷಣ. ವಿಕಲಚೇತನರಾಗಿರ್ಬೋದು, ವಿಶೇಷ ಅಗತ್ಯವುಳ್ಳ ಮಕ್ಕಳು ಪ್ರತ್ಯೇಕಿಸದೆ ಸಾಮಾನ್ಯ ಮಕ್ಕಳ ಜೊತೆಯಲ್ಲಿ ಒಂದೇ ಸೂರು ತರಗತಿಯಡಿಯಲ್ಲಿ ಶಿಕ್ಷಣ ನೀಡುವುದನ್ನು ನಾವು ಒಳಗೊಳ್ಳುವ ಶಿಕ್ಷಣ ಎಂದು ಕರಿತೀವಿ ನೋಡಿ. ನೆಕ್ಸ್ಟ್ ಹೋಗೋಣ. ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಬೆಳೆಸಲು ಬುದ್ಧಿಮಂತನ ತಂತ್ರವನ್ನು ಪರಿಚಯಿಸಿದವರು ಯಾರಂತ ಕೊಟ್ಟಿದ್ದಾರೆ. ಬ್ರೈನ್ ಸ್ಟ್ರೋಮಿಂಗ್. ಈ ಒಂದು ತಂತ್ರವನ್ನು ಪರಿಚಯಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲೆಕ್ಸ್ ಆಸ್ಬರ್ನ್ ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ಬುದ್ಧಿಮಂತನ ತಂತ್ರವನ್ನು ಪರಿಚಯ ಮಾಡುತ್ತಾರೆ. ಓಕೆ, ಅಲೆಕ್ಸ್ ಆಸ್ಬರ್ನ್ ಸರಿಯಾದ ಉತ್ತರ ಇದೆ ನೋಡಿ. ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ 1953ರಲ್ಲಿ ಇದನ್ನು ಜನಪ್ರಿಯಗೊಳಿಸ್ತಾರೆ, ಬುದ್ಧಿಮಂತನ ತಂತ್ರವನ್ನು. ಯಾವಾಗ 1953ರಲ್ಲಿ ಜನಪ್ರಿಯಗೊಳಿಸ್ತಾರೆ ನೋಡ್ರಿ. ಇದರಲ್ಲಿ ಒಂದು ಗುಂಪು ನಿರ್ದಿಷ್ಟ ಸಮಸ್ಯೆಗೆ ಸಂಬಂಧಿಸಿದಂತೆ ಟೀಕೆಗಳಿಲ್ಲದೆ ಮುಕ್ತವಾಗಿ ಹಲವಾರು ಹೊಸ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತದೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ಗುಂಪು ಇರುತ್ತೆ, ಆ ಗುಂಪು ಯಾವುದೇ ಒಂದು ಟೀಕೆ ಬಂದರೂ ಕೂಡ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಅವರಲ್ಲಿರುವಂಥ ಒಂದು ವಿಷಯವನ್ನು ಬೇರೆ ವ್ಯಕ್ತಿಗಳ ಜೊತೆಗೆ ಹಂಚಿಕೊಳ್ಳೋದಾಗಿದೆ ನೋಡಿ. ನೆಕ್ಸ್ಟ್, ವ್ಯಕ್ತಿತ್ವವನ್ನು ಅಂತರ್ಮುಖಿ ಮತ್ತು ಬಹಿರ್ಮುಖಿ ಎಂದು ವಿಂಗಡಿಸಿದವರು ಯಾರಂತ ಕೊಟ್ಟಿದ್ದಾರೆ. ಅಂತರ್ಮುಖಿಗಳು ಕೂಡ ಇರ್ತಾರೆ, ಬಹಿರ್ಮುಖಿಗಳು ಕೂಡ ಇರುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ ನೋಡಿ, ಕಾರ್ಲ್ ಜುಂಗ್ ಅಂತ ಕರಿತೇವೆ ನಾವು. ಇವರೇನಪ್ಪ ಅಂತಂದರೆ ವ್ಯಕ್ತಿತ್ವವನ್ನು ಅಂತರ್ಮುಖಿ ಮತ್ತು ಬಹಿರ್ಮುಖಿ ಎಂದು ವಿಂಗಡಣೆ ಮಾಡ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಹೆಣ್ಣು ಮಕ್ಕಳ ಜೊತೆಗೆ ಮಾತಾಡ್ತಿರಲ್ಲ, ಇನ್ನೊಬ್ಬ ವ್ಯಕ್ತಿ ಹೆಣ್ಣು ಮಕ್ಕಳ ಜೊತೆಗೆ ಮಾತಾಡ್ತಿರ್ತಾನೆ. ಏಕಾಂಗಿರೋನಿಗೆ ಅಂತರ್ಮುಖಿ ಅಂತ ಕರೀತಾರೆ, ಸಮಾಜದ ಜೊತೆಗೆ ಬೆರೆಯುವಂಥ ವ್ಯಕ್ತಿಗೆ ಬಹಿರ್ಮುಖಿ ಅಂತ ಕರೀತಾರೆ ನೋಡ್ರಿ. ಓಕೆ, ಅದಕ್ಕಾಗಿ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ. ಯಾರು ಕಾರ್ಲ್ ಜುಂಗ್ ಅವರು ಏನು ಮಾಡ್ತಾರೆ ಅಂದರೆ ಪ್ರತಿಪಾದನೆ ಮಾಡ್ತಾರೆ. ಅಂತರ್ಮುಖಿ ಅಂದರೆ ತಮ್ಮಲ್ಲೇ ಮಗ್ನವಾಗಿರುವುದು, ಅದೇ ರೀತಿ ಬಹಿರ್ಮುಖಿ ಅಂದರೆ ಏನಪ್ಪ ಅಂತಂದರೆ ಸಮಾಜವಾಗಿ
ಬೆರೆಯುವುದು ಅಂದರೆ ಸಮಾಜ ಜೊತೆಗೆ ಬೆರೆಯುವುದಾಗಿರ್ತದೆ ನೋಡ್ರಿ. ನೆಕ್ಸ್ಟ್ ಹೋಗೋಣ. ಪ್ರತಿಭಾವಂತ ಮಕ್ಕಳ ಬುದ್ಧಿಲಬ್ಧ ಸಾಮಾನ್ಯವಾಗಿ ಎಷ್ಟಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ರತಿಭಾವಂತ ಜೀನಿಯಸ್ ಅಂತ ನಾವು ಕರಿಬೋದು. ಪ್ರತಿಭಾವಂತ ಮಕ್ಕಳಿಗೆ ಜೀನಿಯಸ್ ಅಂತ ಕರೀತಾರೆ. ಎಷ್ಟಿರುತ್ತೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ 140ಕ್ಕಿಂತ ಹೆಚ್ಚು ಇರುತ್ತೆ ನೋಡ್ರಿ. ಅಂಥ ಮಕ್ಕಳಿಗೆ ನಾವು ಪ್ರತಿಭಾವಂತ ಮಕ್ಕಳೆಂದು ಕರೆಯುತ್ತೇವೆ. ಓಕೆ. ಟರ್ಮನ್ ರವರ ವರ್ಗೀಕರಣದ ಪ್ರಕಾರ 140ಕ್ಕಿಂತ ಹೆಚ್ಚಿದ್ರೆ ಐಕ್ಯು ಹೊಂದಿರುವಂಥ ವ್ಯಕ್ತಿಗಳಿಗೆ ಜೀನಿಯಸ್ ಅಥವಾ ಪ್ರತಿಭಾವಂತ ಮಕ್ಕಳಂತ ಕರಿತೀವಿ ನೋಡ್ರಿ ನಾವು. ಇವರು ಕಲಿಯುವ ವೇಗ ಹೆಚ್ಚಿರ್ತದೆ, ಜೊತೆಗೆ ಸಮಸ್ಯೆಗೆ ಒಂದು ಬಿಡಿಸುವ ಸಾಮರ್ಥ್ಯ ಕೂಡ ಅತ್ಯುತ್ತಮ ಮಟ್ಟದಲ್ಲಿರ್ತದೆ ಅಂತ ನಾವು ಹೇಳ್ಬೋದು. ಅಂದರೆ ಅತಿ ಬೇಗದಲ್ಲಿ ಒಂದು ಗಣಿತದ ವಿಷಯವನ್ನು ಬಿಡಿಸ್ತಾರೆ, ಅತಿ ಚುರುಕಾಗಿರ್ತಾರೆ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳನ್ನು ನಾವು ಪ್ರತಿಭಾವಂತ ವ್ಯಕ್ತಿಗಳು ಅಂತ ಕರಿತೇವೆ. ಇವರ ಒಂದು 140ಕ್ಕಿಂತ ಹೆಚ್ಚಿನ ಒಂದು ಐಕ್ಯು ಲೆವೆಲನ್ನು ಹೊಂದಿರ್ತಾರೆ. ನೆಕ್ಸ್ಟ್ ಹೋಗೋಣ. ಯೋಜಿತ ಬೋಧನೆ ಎಂಬುದು ಯಾವ ಕಲಿಕಾ ಸಿದ್ಧಾಂತವನ್ನು ಆಧರಿಸಿದೆ ಅಂತ ಕೊಟ್ಟಿದ್ದಾರೆ. ಯೋಜಿತ ಬೋಧನೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಕ್ರಿಯಾಪರಣ ಅನುಬಂಧನ ಒಂದು ಕಲಿಕಾ ಸಿದ್ಧಾಂತವನ್ನು ಒಳಗೊಂಡಿದೆ ಅಂತಲೇ ಹೇಳ್ತೀವಿ ನಾವು. BF ಸ್ಕಿನ್ನರ್ ಅವರು ಕ್ರಿಯಾಪರಣ ಅನುಬಂಧನ ಒಂದು ಸಿದ್ಧಾಂತ ತತ್ವದ ಮೇಲೆಗೆ ಯೋಜಿತ ಬೋಧನೆ ನಿಂತಿದೆ ಅಂತಲೇ ಹೇಳ್ತೀವಿ. ವಿಷಯವನ್ನು ಸಣ್ಣ ಹಂತಗಳಾಗಿ ವಿಂಗಡಿಸಿ ಪ್ರತಿ ಸರಿಯಾದ ಪ್ರಕ್ರಿಯೆಗೆ ಪುಷ್ಟೀಕರಣ ನೀಡಲಾಗುತ್ತದೆ ಅಂತ ಹೇಳ್ತೀವಿ. ಅಂದರೆ ಒಂದು ವಿಷಯವನ್ನು, ಯಾವುದೇ ಒಂದು ವಿಷಯವನ್ನು ನೀವು ಓದ್ತಿರುವಾಗ 45 ನಿಮಿಷಗಳ ಕಾಲ ಓದಿಗೆಸಿಂದ 15 ನಿಮಿಷ ಅಥವಾ 10 ನಿಮಿಷಗಳ ಕಾಲ ಏನಪ್ಪ ಅಂತಂದರೆ ಬ್ರೇಕ್ ನೀಡುವುದು. ಈ ರೀತಿಯಾದಂಥ ಬ್ರೇಕ್ ನೀಡಿದ ಸಂದರ್ಭದಲ್ಲಿ ಏನಾಗುತ್ತಂದರೆ ನಿಮಗೆ ಮತ್ತೆ ಪುಷ್ಟೀಕರಣ ಸಿಕ್ಕಿಗೆಸಿಂದ ಓದನ್ನು ಜಾಸ್ತಿ ಮಾಡ್ತೀರಿ. ಇಲ್ಲಪ್ಪ ಅಂದರೆ 1 ರಿಂದ 3 ಗಂಟೆ ತನಕ ಒಮ್ಮೆಲೆ ಓದಕ್ಕೆ ಕುಂತ್ಬಿಟ್ರಂದರೆ ಅವಾಗ ಏನಾಗುತ್ತೆ, ನಿದ್ದೆ ಬರ್ತದೆ. ಹಂಗಾಗುತ್ತೆ ನೋಡ್ರಿ. ಓಕೆ. ಅದಕ್ಕಾಗಿ ಯಾವಾಗಲೂ 45 ನಿಮಿಷ ಅಥವಾ 52 ನಿಮಿಷಗಳ ಕಾಲ ನೀವೇನು ಮಾಡಬೇಕಾಗುತ್ತೆ, ಓದಿಗೆಸಿಂದ 10 ನಿಮಿಷ ಬ್ರೇಕ್ ತೊಗೋಬೇಕಾಗ್ತದೆ ನೋಡ್ರಿ. ನೆಕ್ಸ್ಟ್, ವೈಗೋಟ್ಸ್ಕಿ ಅವರ ಪ್ರಕಾರ ಸ್ಕ್ಯಾಫೋಲ್ಡಿಂಗ್ ಎಂದರೆ ಏನಂತ ಕೊಟ್ಟಿದ್ದಾರೆ. ಸ್ಕ್ಯಾಫೋಲ್ಡಿಂಗ್ ಎಂದರೆ ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಕೂಡ ಪ್ರಮುಖವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಆಗಿದೆ ನೋಡಿ. ಮಗುವಿಗೆ ಕಲಿಯಲು ನಾವು ವಯಸ್ಕರು ನೀಡುವಂಥ ತಾತ್ಕಾಲಿಕ ಬೆಂಬಲವನ್ನು ನಾವು ಸ್ಕ್ಯಾಫೋಲ್ಡಿಂಗ್ ಅಂತ ಕರಿತೇವೆ ನಾವು. ಅಂದರೆ ಒಂದು ಮಗುವಿಗೆ ಉದಾಹರಣೆ ತಗೋಣ. ಉದಾಹರಣೆಗೆ ಒಂದು ಬಾವಿಯಲ್ಲಿ ಏನಪ್ಪ ಅಂತಂದರೆ ಮಗುವಿಗೆ ಮೊದಲು ತಂದೆ ಪೋಷಕರು ಏನು ಮಾಡ್ತಾರಪ್ಪ ಅಂತಂದರೆ ಮೊದಲು ಆ ವ್ಯಕ್ತಿಗಳಿಗೆ ಒಂದು ಡಬ್ಬಿಯನ್ನು ಕಟ್ತಾರೆ. ಡಬ್ಬಿ ಅಂತ ಅನ್ಬೋದು. ಆ ಡಬ್ಬಿಯನ್ನು ಕಟ್ಟಿಗೆಸಿಂದ ಈಜನ್ನು ಕಲಿಸುತ್ತಾರೆ. ಈಜು ಕಲಿತಾ ಒಂದು ಬೆಂಬಲ ನೀಡ್ತಿರ್ತಾರೆ ತಂದೆಯವರು. ನಂತರ ದಿನಗಳಲ್ಲಿ ಆ ಒಂದು ಮಗು ಏನಪ್ಪ ಅಂತಂದರೆ ಕಲಿಯಲು ಸಾಮರ್ಥ್ಯ ಹೊಂದಿದ ನಂತರ ಅವರ ಒಂದು ಬೆಂಬಲವನ್ನು ಹಿಂತೆಗೆದುಕೊಳ್ತಾರೆ ಅಂತ ಹೇಳ್ತೀವಿ. ಇದಕ್ಕೆ ಸ್ಕ್ಯಾಫೋಲ್ಡಿಂಗ್ ಎಂದು ಕರಿತಾರೆ ನೋಡ್ರಿ. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಏನಪ್ಪ ಅಂತಂದರೆ ಒಂದು ಮಗು ಇರುತ್ತೆ, ಅದಕ್ಕೆ ಅವರ ತಂದೆ ಏನಪ್ಪ ಅಂತಂದರೆ ಈಜು ಕಲಿಸೋದಿರ್ತದೆ. ಆ ಒಂದು ಈಜು ಕಲಿಸುವ ಸಂದರ್ಭದಲ್ಲಿ ಆ ಒಂದು ಮಗುವಿಗೆ ಡಬ್ಬಿಯನ್ನು ಕಟ್ಟಿಗೆಸಿಂದ ಒಂದು ಈಜನ್ನು ಕಲಿಸುತ್ತಾರೆ. ಮೊದಲು ಈಜು ಬರುವ ಒಂದು ಸಾಮರ್ಥ್ಯ ಬೆಳೆದಿರಲ್ಲ. ನಂತರ ದಿನಗಳಲ್ಲಿ ಅದು ದಿನನಿತ್ಯ ಮಾಡಿದ ನಂತರ ಈಜು ಕಲಿತಾನೆ. ಈಜು ಕಲಿತ ಮೇಲೆ ಆ ಒಂದು ಡಬ್ಬಿ ಏನಿರುತ್ತೆ ಆ ಡಬ್ಬಿಯನ್ನು ಬಿಚ್ಚಿಗೆಸಿಂದ ಆ ಒಂದು ಈಜನ್ನು ಆಡಲು ಹೋಗುತ್ತಾನೆ. ಈ ರೀತಿಯಾಗಿ ಏನಪ್ಪ ಅಂತಂದರೆ ಆ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಮತ್ತು ಅವರ ತಂದೆ ಬೆಂಬಲವನ್ನು ಹಿಂತೆಗೆದುಕೊಳ್ಳುತ್ತಾರೆ ಅಂತ ಹೇಳ್ತೀವಿ ನೋಡಿ. ಓಕೆ. ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನಪ್ಪ ಅಂತಂದರೆ ಮಗುವಿಗೆ ಹೊಸ ವಿಷಯವನ್ನು ಕಲಿಯಲು ಮತ್ತು ಸಮಸ್ಯೆ ಬಿಡಿಸಲು ಶಿಕ್ಷಕರು ಅಥವಾ ಹಿರಿಯರು ನೀಡುವಂಥ ತಾತ್ಕಾಲಿಕ ಮಾರ್ಗದರ್ಶನ ಆಗಿದೆ ಅಂತ ಹೇಳ್ತೀವಿ. ಅಂದರೆ ಒಂದು ಬೆಂಬಲವನ್ನು ನೀಡ್ತಾರೆ. ಮಗು ಸ್ವತಂತ್ರವಾಗಿ ಕಲಿಯಲು ಆರಂಭಿಸಿದ ಮೇಲೆ ಏನಪ್ಪ ಅಂತಂದರೆ ಆ ಒಂದು ಬೆಂಬಲವನ್ನು ನಿಧಾನವಾಗಿ ಹಿಂತೆಗೆದುಕೊಳ್ಳಲಾಗುತ್ತದೆ. ಇದನ್ನು ಸ್ಕ್ಯಾಫೋಲ್ಡಿಂಗ್ ಎಂದು ಕರೆಯುತ್ತಾರೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, ಅಪೇಕ್ಷೆ ಎಂಬುದು ಯಾವ ರೀತಿಯ ನ್ಯೂನತೆಯಾಗಿದೆ ಅಂತ ಕೊಟ್ಟಿದ್ದಾರೆ. ನ್ಯೂನತೆಯ ಬಗ್ಗೆ ಪ್ರಶ್ನೆ ಆಗುತ್ತಿರುತ್ತೆ ನೋಡ್ರಿ. ಅಪೇಕ್ಷೆ ಎಂಬುದು ಯಾವ ರೀತಿಯಾದಂಥ ನ್ಯೂನತೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ. ಭಾಷೆ ಮತ್ತು ಸಂವಹನದ ನ್ಯೂನತೆಯನ್ನು ಅಪೇಕ್ಷೆ ಎಂದು ಕರೀತಾರೆ. ಓಕೆ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಇದೆ ನೋಡಿರಿ. ಅಪೇಕ್ಷೆ ಎಂಬುದೇನೆಂದರೆ ಭಾಷೆ ನ್ಯೂನತೆ ಆಗಿದೆ ಅಂತ ಹೇಳ್ತೀವಿ. ಮಕ್ಕಳಿಗೆ ಏನಪ್ಪ ಅಂತಂದರೆ ಮೆದುಳಿಗೆ ಹಾನಿಯಿಂದ ಉಂಟಾಗೋದು ಅಂತ ನ್ಯೂನತೆ ಆಗಿರುತ್ತೆ. ಇದು ಜೊತೆ ಮಾತನಾಡೋಕ್ಕೆ ಬರೋದಿಲ್ಲ, ಜೊತೆಗೆ ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಕೂಡ ಕಡಿಮೆ ಇರ್ತದೆ. ಜೊತೆಗೆ ಬೇರೆ ವ್ಯಕ್ತಿಗಳ ಜೊತೆಗೆ ಸಂವಹನ ನಡೆಸಲು ಕೂಡ ಸಾಮರ್ಥ್ಯ ಕಡಿಮೆ ಇರ್ತದೆ ಅಂತ ಹೇಳ್ತೀವಿ. ಇದಕ್ಕೆ ಅಪೇಕ್ಷೆ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಹೋಗೋಣ.
16 ವ್ಯಕ್ತಿತ್ವ ಅಂಶಗಳ ಪ್ರಶ್ನಾವಳಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ರೀತಿಯಾದಂಥ ಪ್ರಶ್ನೆ GPSR HSR ಅಲ್ಲಿ ಕೇಳ್ತಾರೆ. 16 ವ್ಯಕ್ತಿತ್ವ ಅಂಶಗಳ ಪ್ರಶ್ನಾವಳಿಯನ್ನು ಅಭಿವೃದ್ಧಿಪಡಿಸಿದಂಥ ವ್ಯಕ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಯಾರಂದರೆ ಆಪ್ಷನ್ಸ್ ಬಿ ನೋಡಿ, ರೆಮಂಡ್ ಕ್ಯಾಟೆಲೆ ಅಂತ ಕರಿತೇವೆ ನಾವು. ಇವರೇನಪ್ಪ ಅಂತಂದರೆ 16 ವ್ಯಕ್ತಿತ್ವ ಅಂಶಗಳನ್ನು ರೂಪಿಸ್ತಾರೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಅವರು ಅಂಕಿಅಂಶಗಳ ವಿಶ್ಲೇಷಣೆಯನ್ನು ಬಳಸಿ ಏನು ಮಾಡ್ತಾರೆ ಅಂದರೆ 16 ಪ್ರಮುಖ ಮೂಲಭೂತ ಗುಣಲಕ್ಷಣಗಳನ್ನು ಹೊಂದಿರುವಂಥ ಪ್ರಶ್ನಾವಳಿಗಳನ್ನು ರಚನೆ ಮಾಡ್ತಾರೆ ಅಂತ ಹೇಳ್ತೀವಿ ರೆಮಂಡ್ ಕ್ಯಾಟೆಲೆ ಅವರು. ನೆಕ್ಸ್ಟ್ ಹೋಗೋಣ. ಪಿಯೇಜೆ ಅವರ ಅರಿವಿನ ವಿಕಾಸ ಸಿದ್ಧಾಂತದಲ್ಲಿ ಸ್ಕೀಮಾ ಎಂದರೆ ಏನಂತ ಕೊಟ್ಟಿದ್ದಾರೆ. ಪಿಯೇಜೆ ಅವರ ಒಂದು ಅರಿವಿನ ವಿಕಾಸದಲ್ಲಿ ಕಂಡುಬರುವಂಥ ಸ್ಕೀಮಾ ಎಂಬ ಒಂದು ಪದವು ಎಂದರೆ ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಹೇಳ್ತೀವಿ. ಜ್ಞಾನದ ರಚನೆಯ ಮೂಲ ಘಟಕಗಳು ಅಥವಾ ಮಾನಸಿಕ ರಚನೆಗಳೆಂದು ಕರಿತೇವೆ ನಾವು. ಇದಕ್ಕೆ ಸ್ಕೀಮಾ ಎಂದು ಕರೆಯುತ್ತಾರೆ. ಓಕೆ, ಸ್ಕೀಮಾ ಎಂದು ಕರೀತಾರೆ ನೋಡ್ರಿ. ಸ್ಕೀಮಾ ಎಂಬುದು ಏನಪ್ಪ ಅಂತಂದರೆ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳೋದಾಗಿದೆ. ಮಕ್ಕಳಲ್ಲಿರುವಂಥ ಅಥವಾ ಒಂದು ಮಗುವಿನಲ್ಲಿರುವಂಥ ಮೆದುಳಿನ ಒಂದು ಸಹಾಯದಿಂದ ಏನಪ್ಪ ಅಂತಂದರೆ ಅವರ ಒಂದು ನಿರ್ಮಾಣವಾಗುವಂಥ ಜ್ಞಾನ ಮೂಲಭೂತ ಕಟ್ಟಡಗಳು ಅಥವಾ ಮಾನಸಿಕ ರಚನೆಗಳನ್ನು ನಾವು ಸ್ಕೀಮಾ ಎಂದು ಕರೆಯುತ್ತೇವೆ. ಮಕ್ಕಳಿಗೆ ಮೊದಲು ಏನು ಗೊತ್ತಿರೋಲ್ಲ, ನಂತರ ದಿನಗಳಲ್ಲಿ ಎಲ್ಲ ರೀತಿಯಾದಂಥ ಅನುಭವ ಮೂಲಕ ಕಲಿತಾರೆ ನೋಡ್ರಿ. ಜೊತೆಗೆ ಅನುಕರಣೆ ಮೂಲಕ ಕೂಡ ಕಲಿಯುತ್ತಾರೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಪ್ರೇರಣೆಯು ಕಲಿಕೆಯ ಹೆದ್ದಾರಿಯಾಗಿದೆ ಎಂದು ಹೇಳಿದವರು ಯಾರಂತ ಕೊಟ್ಟಿದ್ದಾರೆ. ಮೋಟಿವೇಶನ್ ಈಸ್ ದ ಸೂಪರ್ ಹೈವೇ ಟು ಲರ್ನಿಂಗ್ ಅಂತ ಹೇಳಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ, BF ಸ್ಕಿನ್ನರ್ ಅವರು ಹೇಳ್ತಾರೆ ಇದನ್ನು. ಓಕೆ, BF ಸ್ಕಿನ್ನರ್ ಅವರು ಹೇಳ್ತಾರೆ ನೋಡ್ರಿ. ಪ್ರೇರಣೆ ಏನಂದರೆ ಮಹತ್ವದ ಒಂದು ವ್ಯಕ್ತಿ ಹೇಳ್ತದೆ ಅಂತ ಹೇಳ್ಬೋದು. ಪ್ರೇರಣೆ ಇದ್ದರೆ ಮಾತ್ರ ಕಲಿಕೆ ವೇಗವಾಗಿ ಮತ್ತು ಸುಗಮವಾಗಿ ಸಾಗುತ್ತದೆ ಎಂದು ಹೇಳಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ BF ಸ್ಕಿನ್ನರ್. ಯಾವುದೇ ಒಂದು ವಿಷಯವನ್ನು ನೀವು ಒಬ್ಬ ವ್ಯಕ್ತಿಗೆ ಪ್ರೇರಣೆ ಅಥವಾ ಮೋಟಿವೇಶನ್ ಇದ್ದಾಗ ಆ ಒಂದು ವಿಷಯದ ಮೇಲೆ ಹೆಚ್ಚಿನ ಒಂದು ಆಸಕ್ತಿ ಹೊಂದುತ್ತಾನೆ ಅಂತಲೇ ಹೇಳ್ಬೋದು ನೋಡಿ. ನಾವು ಒಂದು ಪುಸ್ತಕ ಓದೋದಿರುತ್ತೆ, ಆ ಒಂದು ಪುಸ್ತಕ ಓದಬೇಕಂತಂದರೆ ಅದರ ಮೇಲೆ ನಮಗೆ ಆಸಕ್ತಿ ಉಂಟಾಗಬೇಕು. ಅದಕ್ಕಾಗಿ ಕೆಲವು ಜನ ಯೂಟ್ಯೂಬ್ನಲ್ಲಿ ಮೋಟಿವೇಶನ್ ಕೂಡ ವೀಡಿಯೋಗಳನ್ನು ನೋಡಿ ಗೇಸಿಂದ ಕೂಡ ಓದಲು ಬರುತ್ತಾರೆ. ಆದರೆ ಅದು ಬಾಯ ಒಂದು ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ಬೋದು. ಯಾವಾಗಲೂ ನಾವು ಆಂತರಿಕ ಮೋಟಿವೇಶನ್ನಿಂದ ಮಾತ್ರ ಕಲಿತಾಗ ಹೆಚ್ಚಿನ ಓದು ಸಹಾಯಕಾರಿ ಆಗ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಗುಣಲಬ್ಧವನ್ನು ಅಳೆಯುವ ಸೂತ್ರವನ್ನು ಅಂತಿಮವಾಗಿ ರೂಪಿಸಿದವರು ಯಾರಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಇದೆಪ್ಪ ಅಂತಂದರೆ ಗುಣಲಬ್ಧವನ್ನು ಅಳೆಯುವ ಸೂತ್ರವನ್ನು ನೀಡಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಬರೀ ಐಕು ಪರಿಕಲ್ಪನೆ ನೀಡಿದ ವ್ಯಕ್ತಿ ಬೇರೆ, ಈ ಒಂದು ಸೂತ್ರವನ್ನು ನೀಡಿದಂಥ ವ್ಯಕ್ತಿ ಬೇರೆ ಬೇರೆ ಆಗಿದ್ದಾರೆ ನೋಡ್ರಿ. ನೀವು ಎಲ್ಲ ಮತ್ತು ಸೇಮ್ ಅಂತ ತಿಳ್ಕೊಬೇಡಿ, ಬೇರೆ ಬೇರೆ ಆಗಿದ್ದಾರೆ ವ್ಯಕ್ತಿಗಳು. ಐಕ್ಯೂ ಲೆವೆಲ್ ವ್ಯಕ್ತಿ, ಐಕ್ಯೂ ಒಂದು ಪರಿಕಲ್ಪನೆ ನೀಡಿದಂಥ ವ್ಯಕ್ತಿ ಬೇರೆ. ಈ ಒಂದು ಸೂತ್ರ MA/CA MA/100 ಈ ಒಂದು ಸೂತ್ರವನ್ನು ನೀಡಿದಂಥ ವ್ಯಕ್ತಿ ಬೇರೆ ಬೇರೆ ಆಗಿದ್ದಾರೆ. ಇಲ್ಲಿ ಸೂತ್ರ ನೀಡಿದವರು ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಲೂಯಿಸ್ ಟರ್ಮನ್ ನೋಡಿ. ಲೂಯಿಸ್ ಟರ್ಮನ್ ಅವರು ಈ ಒಂದು MA/CA/100 ಈ ಒಂದು ಸೂತ್ರವನ್ನು ನೀಡ್ತಾನೆ. ಐಕ್ಯೂ ಲೆವೆಲ್ ನೀಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ವಿಲಿಯಂ ಸ್ಟರ್ನ್ ಅವರು ನೀಡ್ತಾನೆ ನೋಡ್ರಿ. ಸರಿಯಾದ ಉತ್ತರ ವಿಲಿಯಂ ಸ್ಟರ್ನ್ ಮೊದಲು ಏನು ಬರ್ತಂದರೆ ಐಕ್ಯೂ ಪರಿಕಲ್ಪನೆ ನೀಡ್ತಾನೆ. ಇದು ದಶಮಾಂಶಗಳನ್ನು ತಪ್ಪಿಸಲು ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ಅನುಪಾತವನ್ನು 100ರಿಂದ ಗುಣಿಸುವ ಸೂತ್ರವನ್ನು ಈ ಒಂದು ವಿಲಿಯಂ ಸ್ಟರ್ನ್ ಅವರು ಏನಪ್ಪ ಅಂತಂದರೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ತೀವಿ. 1916ರಲ್ಲಿ ಇದನ್ನು ಪರಿಚಯ ಮಾಡ್ತಾರೆ ವಿಲಿಯಂ ಸ್ಟರ್ನ್ ಅವರು. ನೆಕ್ಸ್ಟ್ ನೋಡೋಣ. ಮನೋವಿಜ್ಞಾನದಲ್ಲಿ ಭಾವರೇಚನ ಎಂದರೆ ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಭಾವರೇಚನೆ ಅಂದರೆ ಏನಪ್ಪ ಅಂತಂದರೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ. ಒತ್ತಿಟ್ಟ ಭಾವನೆಗಳನ್ನು ಅಥವಾ ಉದ್ವೇಗವನ್ನು ಹೊರಹಾಕುವುದನ್ನು ನಾವು ರೇಚನ ಅಂತ ಕರಿತೇವೆ. ಅಂದರೆ ನಮಗೆ ಕೋಪ ಬರ್ಬೋದು ಅಥವಾ ದುಃಖ ಆಗಬೋದು. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು ಆ ಒಂದು ಬಚ್ಚಿಟ್ಟ ಅಥವಾ ಆ ಒಂದು ಮನಸ್ಸಿನಲ್ಲಿರುವಂಥ ಕೋಪವನ್ನು ಬೇರೆ ವ್ಯಕ್ತಿಗಳ ಮೇಲೆ ಏನಪ್ಪ ಅಂತಂದರೆ ಏನಾದರೂ ಹೊರಗಡೆ ಹಾಕುವುದನ್ನು ನಾವೇನಪ್ಪ ಅಂತಂದರೆ ಭಾವರೇಚನೆ ಅಂತ ಕರೆಯುತ್ತಾರೆ. ಓಕೆ, ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿದೆ ನೋಡಿ. ಭಾವರೇಚನೆ ಅಂದರೆ ಏನಪ್ಪ ಅಂತಂದರೆ ಅಪ್ರಜ್ಞೆ ಮನಸ್ಸಿನಲ್ಲಿರುವ ಆಳವಾದ ಅತೃಪ್ತ ಮತ್ತು
ನಿಗ್ರಹಿಸಲ್ಪಟ್ಟ ಭಾವನೆಗಳನ್ನು ಹೊರಹಾಕುವ ಮೂಲಕ ಮಾನಸಿಕ ನಿರಳತೆ ಪಡೆಯುವ ಪ್ರಕ್ರಿಯೆಯಾಗಿದೆ ಅಂತಲೇ ಹೇಳ್ತೀವಿ. ಇದು ಸಿಗ್ಮಂಡ್ ಫ್ರಾಯ್ಡ್ ಅವರ ಜನಪ್ರಿಯಗೊಳಿಸ್ತಾರೆ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ಇದಕ್ಕೆ ನಿಮ್ಮ ಒಂದು ಉತ್ತರ ಕಮೆಂಟ್ನಲ್ಲಿ ಇರಬೇಕು ನೋಡ್ರಿ. ಇದು ನಿಮಗಾಗಿ. ವ್ಯಕ್ತಿಯವರನ್ನು ವರ್ತನೆ ಮತ್ತು ಹಿನ್ನೆಲೆಯನ್ನು ಆಳವಾಗಿ ಮತ್ತು ದೀರ್ಘಕಾಲಿಕವಾಗಿ ಅಧ್ಯಯನ ಮಾಡುವಂಥ ವಿಧಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನಿಮಗಾಗಿ ಉತ್ತರ ಇದು ನೋಡಿದ್ದು. ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಶಿಕ್ಷಣ ಹಕ್ಕು ಕಾಯ್ದೆ ಭಾರತದಾದ್ಯಂತ ಯಾವಾಗ ಜಾರಿಗೆ ಬಂದಿತ್ತು ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಕ್ವೆಶನ್ ನಂಬರ್ 2 ಅಂತ ಹಾಕಿಸಿಂದ ಈ ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಯಾವಾಗ ಜಾರಿಗೆ ಬಂತಂತ ಆನ್ಸರ್ ಮಾಡಿ. ಓಕೆ, ಇದರ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾರು JPSR HR ಏನು ಶಿಕ್ಷಕರ ಒಂದು ಪರೀಕ್ಷೆಗೆ ತಯಾರಿ ನಡೆಸ್ತಿದ್ರು ಅಂಥ ವ್ಯಕ್ತಿಗಳು ಏನಪ್ಪ ಅಂತಂದರೆ ಈ ಒಂದು ವಿಡಿಯೋನ ಕಡ್ಡಾಯವಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವು ಕೂಡ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂಥ ಒಂದು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಅನಿಸಿಕೆಯನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿಯಾದ ವಿಡಿಯೋ ಇನ್ನೂ ಹೆಚ್ಚಿನ ಬೇಕಾಗಿತ್ತಂದ್ರೆ ನಮಗೆ ಮಾಹಿತಿಯನ್ನು ತಿಳಿಸಿ. ಯಾವ ರೀತಿಯಾದಂಥ ಒಂದು ವಿಡಿಯೋಗಳು ಬೇಕಂತ ನಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ. ಆ ರೀತಿಯಾದಂಥ ಇನ್ನೂ ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ನಾವು ತರ್ತೀವಿ. ಇದು ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಪ್ರಶ್ನೆಗಳಾಗಿದ್ದು ನೋಡ್ರಿ. ಮುಂದೆ ಬರುವಂಥ JPSR ಶಿಕ್ಷಕರ ಪರೀಕ್ಷೆ ಏನಿದೆ ಅದಕ್ಕೆ ಭಾಳ ಸಹಕಾರಿ ಆಗ್ತದೆ ಈ ಒಂದು ವಿಡಿಯೋ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ನೀವು ಏನಪ್ಪ ಅಂತಂದರೆ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿಲ್ಲ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಓದು ನಿರಂತರವಾಗಿರಲಿ ನಿಮ್ಮ ಓದು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.